ಜಲಮಂಡಳಿ ಗುತ್ತಿಗೆ ನೌಕರರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಸೌದತ್ತಿಯ ಜಾಕ್ವೆಲ್ ಬಳಿ ಈ ಒಂದು ಘಟನೆ ನಡೆದಿದೆ. ಸಂಬಳಕ್ಕಾಗಿ ಆಗ್ರಹಿಸ್ತಾ ಇದ್ದಂತ ನೌಕರರಿಗೆ ಲಾಠಿ ಏಟು ಬಿದ್ದಿರುವಂತದ್ದು. ಜಲಮಂಡಳಿಯ ಗುತ್ತಿಗೆ ನೌಕರರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿಸಲಾಗಿದೆ. 7 ತಿಂಗಳಿಂದ ಸಂಬಳ ನೀಡದೆ ವಜಾ ಮಾಡಿತ್ತು ಧಾರವಾಡ ಪಾಲಿಕೆ. 25 ವರ್ಷಗಳಿಂದಲೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಂತ ನೌಕರರು ಒಂದೇ ಸಲ ಬೀದಿಗೆ ಬೀಳ್ತಾರೆ. ಇಂದು ಪ್ರತಿಭಟನೆ ವೇಳೆ ಪೊಲೀಸರಿಂದ ನೌಕರರಿಗೆ ಲಾಠಿ ಏಟು, ಪ್ರತಿಭಟನೆ ಮಾಡ್ತಾ ಇರುವಂತವ್ರ ಮೇಲೆ ಲಾಠಿ ಏಟು ಬಿದ್ದಿದೆ. ಸಂಬಳಕ್ಕೋಸ್ಕರ, ಅದು 7 ತಿಂಗಳಿಂದ ಸಂಬಳವನ್ನ ಕೊಟ್ಟಿರಲಿಲ್ಲ, ಆ ಸಂಬಳಕ್ಕೋಸ್ಕರ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅವ್ರ ಸಂಬಳನಾದ್ರೂ ಕೊಡ್ಬೇಕಲ್ಲ, ಅಮಾನತು ಮಾಡಿದ್ದಾರೆ. ಅಮಾನತಲ್ಲ, ವಜನೆ ಮಾಡಿಬಿಟ್ಟಿದ್ದಾರೆ, ಕೆಲಸದಿಂದನೇ ಕಿತ್ತಾಕ್ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮ್ಮ ಸ್ಯಾಲರಿಯನ್ನಾದ್ರೂ ಕೊಡಿ, 7 ತಿಂಗಳಿಂದ ಇಟ್ಕೊಂಡಿದ್ದೀರಲ್ಲ ಅದನ್ನ ಅಂತ ಕೇಳುವಂತ ಟೈಮ್ನಲ್ಲಿ ನೋಡಿ ಯಾವ ರೀತಿಯಾಗಿ ಲಾಠಿ ಏಟು ಬಿದ್ದಿದೆ ಅಂತ. ಪಾಪ ಇನ್ ಹೆಂಗ್ ಕೇಳಬೇಕು ಇವ್ರನ್ನ? ಈ ಪೊಲೀಸರು ಈ ರೀತಿಯಾಗಿ ದೌರ್ಜನ್ಯವನ್ನ ಮಾಡಿದಾರಲ್ಲ, ಗಮನಿಸಬಹುದು ನೀವಲ್ಲಿ. ಪ್ರತಿಭಟನೆಯನ್ನು ಮಾಡಂಗಿಲ್ವಾ? ಅವರ ಸ್ಯಾಲರಿಯನ್ನು ಕೂಡ ಕೇಳಂಗಿಲ್ವಾ? ಅವ್ರ ಹಕ್ಕು ಸ್ವಾಮಿ, ಅವ್ರು ದುಡ್ದಿರೋದನ್ನ ಕೇಳೋದು, ಅದಕ್ಕೂ ಕೂಡ ಬಿಟ್ಟಿಲ್ಲ ಪೊಲೀಸರು.